ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಅದೇ ರೀತಿ ಅಕ್ಷಯ ತೃತೀಯ ಶುಭಾಶಯಗಳೊಂದಿಗೆ ಜಗಜ್ಯೋತಿ ಬಸವಣ್ಣ ಜಯಂತಿಯ ಶುಭಾಶಯಗಳು ಹಾಗೂ ಪರಶುರಾಮ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ. ಈ ಒಂದು ಅಕ್ಷಯ ತೃತೀಯ ಅನ್ನೋದು ಈ ಜಗಜ್ಯೋತಿ ಬಸವಣ್ಣ ಮತ್ತು ಪರಶುರಾಮರ ಜನ್ಮದಿನವೇ ಇರ್ತದೆ ಸ್ನೇಹಿತರೆ. ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿರುತ್ತದೆ. ಮೊದಲಿಗೆ ನಾವು ಈ ಒಂದು ಅವರ ಒಂದು ಬಸವಣ್ಣ ಮತ್ತು ಪರಶುರಾಮರು ಜನಿಸಿದ್ದಕ್ಕೂ ಅಕ್ಷಯ ತೃತೀಯಗೂ ಏನು ಸಂಬಂಧ, ಹಾಗೂ ಈ ಒಂದು ಅಕ್ಷಯ ತೃತೀಯ ದಿನ ಏನು ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು, ಆ ಒಂದು ಯಾವ್ಯಾವ ಶಾಸ್ತ್ರಗಳು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ವಿಡಿಯೋ ಕೊನೆಯವರೆಗೂ ಬರ್ತಾರೆ ಸ್ನೇಹಿತರೆ. ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೆಯೇ ವಿಡಿಯೋ ಕೊನೆಯಲ್ಲಿ ನಾನು ಈ ಒಂದು ಅಕ್ಷಯ ತೃತೀಯ ದಿನ ಯಾವ ಮಂತ್ರಗಳು ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಆ ಯಾವ ಒಂದು ಅಭಿಮುಖವಾಗಿ ನಿಂತು ಹೇಳಿದ್ರೆ ನಮ್ಮ ಒಂದು ಮನೆಗೆ, ನಮ್ಮ ಒಂದು ಆರೋಗ್ಯಕ್ಕೆ, ನಮ್ಮ ಒಂದು ಎಲ್ಲರಿಗೂ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದು ಸಹ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಮೊದಲಿಗೆ ನಾವು ಈ ಒಂದು ವಿಡಿಯೋ ಕೊನೆಯಲ್ಲಿ ಬರುತ್ತೆ, ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ, ಸ್ಕಿಪ್ ಮಾಡದೆ. ಈಗ ನಾವು ಅಕ್ಷಯ ತೃತೀಯ ಅಂದರೆ ಏನು ಅಂತ ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ನಮ್ಮ ಶಾಸ್ತ್ರದಲ್ಲಿ, ಸನಾತನ ಧರ್ಮದಲ್ಲಿ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಯಾವ ತೃತೀಯ ತಿಥಿ ಯಾವುದಪ್ಪ ಅಂದರೆ ಶುಕ್ಲ ಪಕ್ಷದ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಶಾಸ್ತ್ರದ ಪ್ರಕಾರ ರವಿಯು ಮೇಷದಲ್ಲಿದ್ದು ಹಾಗೂ ಚಂದ್ರನು ವೃಷಭದಲ್ಲಿದ್ದಾಗ ಅದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹೆಸರೇ ಸೂಚಿಸುವಂತೆ ಕ್ಷಯ ಎಂದರೆ ಕಡಿಮೆಯಾಗುವುದು, ಅಕ್ಷಯ ಎಂದರೆ ಹೆಚ್ಚಾಗುವುದು ಸ್ನೇಹಿತರೆ. ಕ್ಷಯ ಎಂದರೆ ಕಡಿಮೆಯಾಗುವುದು, ಅಕ್ಷಯ ಅಂದರೆ ಹೆಚ್ಚಾಗುವುದು ಸ್ನೇಹಿತರೆ. ಆದ್ದರಿಂದ ಅಕ್ಷಯ ಅಂದರೆ ವೃದ್ಧಿಯಾಗ್ತಾನೇ ಇರಬೇಕು, ಅದೇ ರೀತಿ ಹೆಚ್ಚು ಆಗ್ತಾನೇ ಇರಬೇಕು ಅನ್ನೋದೇ ಇದರ ಮುಖ್ಯವಾದ ಅರ್ಥ ಬರ್ತದೆ ಸ್ನೇಹಿತರೆ. ಈ ದಿನ ನಾವು ಮಾಡುವ ಪ್ರತಿಯೊಂದು ಪುಣ್ಯ ಕಾರ್ಯಗಳು ಅಕ್ಷಯವಾದ ಫಲಗಳನ್ನು ನೀಡುತ್ತವೆ ಸ್ನೇಹಿತರೆ. ಈ ಒಂದು ಏನೇನು ಕೆಲಸ ಮಾಡ್ತೀವೋ ಅಕ್ಷಯ ದಿನದಂದು, ಅಕ್ಷಯ ತೃತೀಯ ದಿನದಂದು ಎಲ್ಲ ಕಾರ್ಯಗಳು ಪುಣ್ಯ ಕಾರ್ಯಗಳಾಗ್ತವೆ ಸ್ನೇಹಿತರೆ. ಅದಕ್ಕೆ ನಾವು ಅಕ್ಷಯ ತೃತೀಯ ದಿನ ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿ ಅಕ್ಷಯ ತೃತೀಯ ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರುತ್ತದೆ. ನಾವು ಅಕ್ಷಯ ತೃತೀಯ ಪ್ರಾರಂಭವಾಗುವಾಗ ಮೊಟ್ಟ ಮೊದಲಿಗೆ ನಾವು ಯಾರಿಗೆ ಪೂಜೆ ಮಾಡಬೇಕಂದ್ರೆ ಪರಶುರಾಮ ದೇವರಿಗೆ ಪೂಜೆ ಮಾಡಬೇಕು ಸ್ನೇಹಿತರೆ. ಪರಶುರಾಮ ದೇವರಿಗೆ ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಂದು ಧನಾತ್ಮಕವಾದ ವಾತಾವರಣ ಇರ್ತದೆ, ಧನಾತ್ಮಕವಾದ ಪ್ರತಿಫಲಗಳಿರ್ತವೆ, ಧನಾತ್ಮಕವಾದ ಒಂದು ಆರೋಗ್ಯ ಇರ್ತದೆ ಸ್ನೇಹಿತರೆ ಎಲ್ಲರಿಗೂ. ಆದ್ದರಿಂದ ನಾವು ಅಕ್ಷಯ ತೃತೀಯ ಒಂದು ಪ್ರಾರಂಭ, ಅದು ಪ್ರತಿ ವರ್ಷ ಕೊಟ್ಟಿರ್ತಾರೆ ಸ್ನೇಹಿತರೆ ಪಂಚಾಂಗದಲ್ಲಿ, ಅಕ್ಷಯ ತೃತೀಯ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ. ಆದ್ದರಿಂದ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಅಕ್ಷಯ ತೃತೀಯ ದಿನ ಮೊಟ್ಟ ಮೊದಲಿಗೆ ನಾವು ಮಾಡಬೇಕಾದ ಪೂಜೆನೇ ಪರಶುರಾಮನ ಪೂಜೆ ಸ್ನೇಹಿತರೆ. ಆ ಪರಶುರಾಮನ ಪೂಜೆ ಆದಮೇಲೆ ನಾವೇನಾದರೂ ಮಾಡ್ಕೊಳ್ಳಿ ಮತ್ತೆ ಬೇರೆ ಪೂಜೆಗಳು. ನೋಡಿ ಸ್ನೇಹಿತರೆ, ಪುರಾಣಗಳ ಪ್ರಕಾರ ವಿಷ್ಣುವಿನ 6ನೆಯ ಅವತಾರವಾದ ಭಗವಾನ್ ಪರಶುರಾಮರು ಲೋಕೋದ್ಧಾರಕ್ಕಾಗಿ ಅವತರಿಸಿದ ಪುಣ್ಯ ದಿನವಾಗಿದೆ ಸ್ನೇಹಿತರೆ. ಇದು ಈ ಒಂದು ವಿಷ್ಣುವಿನ 6ನೇ ಅವತಾರವಾಗಿ ಲೋಕೋದ್ಧಾರಕ್ಕಾಗಿ ಜನಿಸಿದ ಒಂದು ಪುಣ್ಯ ದಿನನೇ ಅಕ್ಷಯ ತೃತೀಯ ಸ್ನೇಹಿತರೆ. ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ಗೋಧೋಳಿ ಲಗ್ನದ ಸಮಯದಲ್ಲಿ ಪರಶುರಾಮ ದೇವರ ಅವತಾರವಾಯಿತು. ಆದ್ದರಿಂದ ದಿನಾಂಕ ಯಾವ ದಿನಾಂಕ ಬಂದಿರ್ತದೋ ಆ ದಿನಾಂಕ ಸಂಜೆ ನಾವುಗಳು ಪ್ರಾರಂಭವಾಗುವಾಗ ಪರಶುರಾಮನ ಆರಾಧನೆ ಮಾಡುವುದು ಸರ್ವಶ್ರೇಷ್ಠ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತದೆ, ಧನಾತ್ಮಕ ಆರೋಗ್ಯ ಉಂಟಾಗುತ್ತದೆ, ಧನ ಸಂಪತ್ತು ಆಗಮನವಾಗುತ್ತದೆ, ಧನಾಗಮನವಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಈಗ ಪರಶುರಾಮನ ಬಗ್ಗೆ ಆಯಿತು. ಇದೇ ಅಕ್ಷಯ ತೃತೀಯ ದಿನ ಬಸವಣ್ಣ ಜನಿಸಿದ್ದಾನೆ. ಈ ಬಸವಣ್ಣನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದೇ ರೀತಿ ಈ ಒಂದು ಪರಶುರಾಮನ ಪೂಜೆ ಆದಮೇಲೆ ಆಮೇಲೆ ಬಸವಣ್ಣನ ಪೂಜೆ ಮಾಡಿ ಒಳ್ಳೆಯದಾಗತ್ತೆ, ಮನಕ್ಕೆ ಧನಾತ್ಮಕ ಒಂದು ಇದು ಬರುತ್ತೆ. ಈ ಒಂದು ಮತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಅಕ್ಷಯ ತೃತೀಯ ಒಂದು ಲಾಭಗಳೇನು, ಅಕ್ಷಯ ತೃತೀಯ ಮಹತ್ವ ಏನು, ಅಕ್ಷಯ ತೃತೀಯ ಮಂತ್ರಗಳೇನು ಅಂತ ಸಹ ಹೇಳ್ತಾ ಹೋಗ್ತೀನಿ. ನಮ್ಮ ಕರುನಾಡಿನಲ್ಲಿ ಜನಿಸಿ ಅಪಾರ ಕೀರ್ತಿಯನ್ನು ಪಡೆದು ಇಡೀ ಜಗತ್ತಿಗೆ ಸರ್ವಧರ್ಮ ಸಮಾನತೆಯನ್ನು ಸಾರಿದ ಸರ್ವಧರ್ಮಗಳ ಸಾರವಾದ ದಯೆಯೇ ಧರ್ಮದ ಮೂಲವಯ್ಯ ಎಂದು 12ನೇ ಶತಮಾನದಲ್ಲಿಯೇ ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ಮಹಾಕ್ರಾಂತಿ ಮಾಡಿದ ವಿಶ್ವಗುರು ಶ್ರೀ ಬಸವೇಶ್ವರರು ಜನಿಸಿದ ಮಹಾ ಪುಣ್ಯ ದಿನ ಸ್ನೇಹಿತರೆ ಈ ಅಕ್ಷಯ ತೃತೀಯ ದಿನ.
ವೀರಶೈವ ಧರ್ಮೋದ್ಧಾರವನ್ನು ಮಾಡಿದ ಕೀರ್ತಿ ಜಗಜ್ಯೋತಿ ವಿಶ್ವಗುರು ಶ್ರೀ ಬಸವಣ್ಣನವರಿಗೆ ಸಲ್ಲುತ್ತದೆ. ಇಂಥ ಮಹಾನ್ ಚೇತನ ಅಕ್ಷಯ ತೃತೀಯದಂದು ಆವಿರ್ಭವಿಸಿದ ದಿನ. ಶಿವನ ಅಂಶದಿಂದ ಬಂದ ಮಹಾನ್ ಶಿವಶರಣ ಸಮಾಜದ ಕಲ್ಮಶಗಳನ್ನು ದೂರ ಮಾಡಿ ನಾಡಿನಾದ್ಯಂತ ಶರಣ ಧರ್ಮವನ್ನು ಬಿತ್ತಿದ ಮಹಾನ್ ಚೇತನ. ಈ ದಿನ ನಾವು ಅವರನ್ನು ಸ್ಮರಿಸಿ ಭಜಿಸಿ ಧನ್ಯರಾಗೋಣ ಸ್ನೇಹಿತರೆ. ಈ ಒಂದು ಪರಶುರಾಮನ ಪೂಜೆ ಆದಮೇಲೆ ಬಸವಣ್ಣನ ಪೂಜೆ ಮಾಡಿ ಅಕ್ಷಯ ತೃತೀಯ ದಿನ ತುಂಬ ಒಳ್ಳೆಯದಾಗುತ್ತದೆ. ಬಸವಣ್ಣನವರ ವಚನಗಳನ್ನು, ಆ ವಚನದ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಪರಮ ಪಾವನವಾಗುತ್ತದೆ ಸ್ನೇಹಿತರೆ. ಎಲ್ಲ ಯಶಸ್ಸುಗಳು ಸಹ ನಮಗೆ ಸಿಗುತ್ತದೆ. ಈಗ ಅರ್ಥ ಆಯಿತು ಅಂದ್ಕೊತೇನೆ ಸ್ನೇಹಿತರೆ. ಅಕ್ಷಯ ತೃತೀಯ ದಿನ ಪ್ರಾರಂಭವಾಗುವ ಮೊದಲು ಯಾರ ಪೂಜೆ ಮಾಡಬೇಕು? ಪರಶುರಾಮನ ಪೂಜೆ ಮಾಡಬೇಕು. ಆಮೇಲೆ ಬಸವಣ್ಣನ ಪೂಜೆ ಮಾಡಬೇಕು ಸ್ನೇಹಿತರೆ. ಮನೆ ಪೂಜೆ ಅಂತ ಮನೆ ದೇವ್ರ ಪೂಜೆ ಇದ್ದೇ ಇರ್ತದೆ. ಮನೆ ದೇವರ ಆರಾಧನೆ ಮಾಡೋದು ಎಲ್ಲ ಪ್ರತಿಯೊಂದು ಇದ್ದೇ ಇರ್ತದೆ. ಇವರಿಗೆ ಮೊದಲು ನಾವು ಆದ್ಯತೆಯನ್ನು ಕೊಡೋಣ ಸ್ನೇಹಿತರೆ ಅಕ್ಷಯ ತೃತೀಯ ದಿನ. ಈಗ ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನಪ್ಪ ಅಕ್ಷಯ ತೃತೀಯದ ಮಹತ್ವ ಅಂದರೆ, ಅಕ್ಷಯ ತೃತೀಯ ಎಂದು ಸೂರ್ಯೋದಯಕ್ಕೆ ಮುಂಚೆ ಅಭ್ಯಂಜನ ಸ್ನಾನ ಮಾಡಬೇಕು ಸ್ನೇಹಿತರೆ. ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಈ ದಿನ ಪುಣ್ಯ ನದಿಗಳಲ್ಲಿ, ನದಿಗಳ ಸಂಗಮ ಪ್ರದೇಶಗಳಲ್ಲಿ, ಸಮುದ್ರದಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಪುಣ್ಯ ಸಂಪಾದನೆ ಮಾಡಬಹುದು ಸ್ನೇಹಿತರೆ. ಅಭ್ಯಂಜನ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ಒಂದು ದಿನ ಏನು ಮಾಡಬೇಕು? ನದಿಗಳಲ್ಲಿ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ಸ್ನೇಹಿತರೆ ನದಿಗಳಲ್ಲಿ, ನದಿಗಳ ಸಂಗಮ ಪ್ರದೇಶಗಳಲ್ಲಿ, ಸಮುದ್ರದಲ್ಲಿ ಸ್ನಾನ ಮಾಡೋದರಿಂದ ವಿಶೇಷ ಪುಣ್ಯ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಉದಾಹರಣೆಗೆ ನದಿಗಳಲ್ಲಿ ಎಲ್ಲಾದರೂ ನದಿ ಇರ್ಬೋದು, ನದಿಗಳ ಸಂಗಮ ಅಂತಿದೆ ಸ್ನೇಹಿತರೆ. ಸಂಗಮ ಅಂದರೆ 3 ನದಿಗಳು ಕೂಡುವಂಥದ್ದು, 3-4 ನದಿಗಳು ಕೂಡುವಂಥ ಪ್ರದೇಶಕ್ಕೆ ಸಂಗಮ ಅಂತೀವಿ. ಉದಾಹರಣೆಗೆ ಘಟಪ್ರಭಾ, ಮಲ್ಲಪ್ರಭಾ, ಕೃಷ್ಣ ಇವು 3 ಎಲ್ಲಿ ಸೇರ್ತಾವಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸೇರ್ತದೆ ಸ್ನೇಹಿತರೆ. ಅಲ್ಲೂ ಸಹ ಸ್ನಾನ ಮಾಡಿದ್ರೆ ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ, ಧನಾಗಮ ಆಗ್ತದೆ, ಒಳ್ಳೆ ಒಂದು ಆರೋಗ್ಯ ಇರುತ್ತದೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಅಕ್ಷಯ ತೃತೀಯ ದಿನ ಮತ್ತೇನು ಮಾಡಬೇಕಪ್ಪ ಅಂದರೆ ತಂದೆ ತಾಯಿಯರ, ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು ಸ್ನೇಹಿತರೆ. ನಮ್ಮ ತಂದೆ ತಾಯಿಯರು ಮತ್ತು ಗುರಿಯರ ಆಶೀರ್ವಾದವನ್ನು ಪಡೆಯಬೇಕು. ಅವರ ಪಾದ ಪೂಜೆಗಳಿಗೆ ನಮಸ್ಕಾರಗಳನ್ನು ಮಾಡಬೇಕು ಸ್ನೇಹಿತರೆ. ಹಾಗೆಯೇ ಈ ಒಂದು ಅಕ್ಷಯ ತೃತೀಯ ದಿನ ಮತ್ತೇನು ಮಾಡಬೇಕಪ್ಪ ಅಂದರೆ ಗಣಪತಿ ಪೂಜೆ, ಗುರುವಿದನ ಆರಾಧನೆ, ಕುಲದೇವರ ಆರಾಧನೆ, ವಿಶೇಷವಾಗಿ ಅಕ್ಷಯ ತೃತೀಯವು ಸಹ ಬಂದಿರುತ್ತದೆ. ಅವತ್ತು ಲಕ್ಷ್ಮೀ ಪೂಜೆನೂ ಸಹ ಮಾಡಬೇಕು ಸ್ನೇಹಿತರೆ. ಲಕ್ಷ್ಮೀ ನಾರಾಯಣರ ಅನುಗ್ರಹವನ್ನು ಪಡೆದರೆ ತುಂಬ ಒಳ್ಳೆಯಾಗುತ್ತದೆ. ನೋಡಿ ಸ್ನೇಹಿತರೆ, ಗಣಪತಿ ಪೂಜೆ ಮಾಡಿ, ನಿಮ್ಮ ಕುಲದೇವರ ಪೂಜೆ ಮಾಡಿ, ಆಮೇಲೆ ಲಕ್ಷ್ಮೀ ದೇವರ ಪೂಜೆ ಮಾಡಿ, ಆಮೇಲೆ ಲಕ್ಷ್ಮೀನಾರಾಯಣನ ಆರಾಧನೆಗೆ ನೀವು ಒಂದು ವಿಶೇಷ ಒಂದು ಸಮಯವನ್ನು ಮೀಸಲಿಡಿ. ನಿಮಗೆ ಅಕ್ಷಯವಾಗುತ್ತದೆ, ನಿಮ್ಮ ಮನೆ ಅಕ್ಷಯವಾಗುತ್ತದೆ. ಇಡೀ ಜಗತ್ತಿಗೆ ಲಕ್ಷ್ಮೀನಾರಾಯಣನ ಅನುಗ್ರಹನೂ ಸಿಗುತ್ತೆ. ನಿಮ್ಮ ಮನೆಗೂ ಸಹ ಲಕ್ಷ್ಮೀನಾರಾಯಣನ ಅನುಗ್ರಹ ಸಿಗುತ್ತದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಈ ಒಂದು ಅಕ್ಷಯ ತೃತೀಯ ದಿನ ಯಾರೂ ಖಂಡಿತವಾಗಿ ಮನೆಯಲ್ಲಿ ಜಗಳವಾಡಬೇಡಿ, ಕೆಟ್ಟ ಪದಗಳನ್ನು ಬಳಸಬೇಡಿ, ಯಾರಿಗೂ ಕೆಟ್ಟದಾಗಿ ಬಗೆಯಬೇಡಿ. ನಿಮ್ಮಷ್ಟಕ್ಕೆ ನೀವು ಮನಃಶಾಂತಿಯಿಂದ, ನಿಮ್ಮ ಒಂದು ಧನಾತ್ಮಕ ಆಲೋಚನೆಗಳಿಂದ ಈ ಅಕ್ಷಯ ತೃತೀಯ ದಿನ ನಿಮ್ಮ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಗೆ ತುಂಬ ಒಳಿತಾಗುತ್ತದೆ ಸ್ನೇಹಿತರೆ. ಆವಾಗ ನಿಮ್ಮ ಪಾಪ ಕರ್ಮಗಳು ಕಳೀತವೆ, ಒಳ್ಳೆಯದಾಗುತ್ತದೆ. ಆ ಪರಶುರಾಮ ಮತ್ತು ಬಸವಣ್ಣ ಆ ಒಂದು ನಿಮ್ಮ ಪಾಪ ಕರ್ಮಗಳನ್ನು ನಿಮಗೆ ವಿಮುಕ್ತಿ ಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಅಕ್ಷಯ ತೃತೀಯ ದಿನ ನಾವೇನು ಮಾಡಬೇಕು ಸ್ನೇಹಿತರೆ ಅಂದರೆ ಗೋವುಗಳಿಗೆ ಆಹಾರವನ್ನು ನೀಡಬೇಕು. ದೇಶ ಸೇವೆ, ದೇಶಭಕ್ತಿ ಮೂಡಿಸುವುದು ಮುಂತಾದವುಗಳು ಅಕ್ಷಯ ಫಲಿಯ ಪ್ರಾಪ್ತಿಯಾಗ್ತದೆ ಸ್ನೇಹಿತರೆ. ಅದೇ ರೀತಿ ಈ ದಿನ ಏನು ಮಾಡಬೇಕಪ್ಪ ಅಂದರೆ ಸೂರ್ಯನ ಆರಾಧನೆ ಮಾಡಬೇಕು ಸ್ನೇಹಿತರೆ. ಗುರು ಸೇವೆ ಮಾಡಬೇಕು, ಗುರುಗಳಿಂದ ಮಂತ್ರೋಪದೇಶ ಪಡೆಯಬೇಕು, ಯಜ್ಞಗಳನ್ನು ಮಾಡಬೇಕು, ವಿದ್ಯಾರಂಭ ಮಾಡಿಸುವುದು, ರೋಗಿಗಳಿಗೆ ಸಹಾಯ ಮಾಡುವುದು, ತೈಲ ದಾನವನ್ನು ಮಾಡಬೇಕು ಸ್ನೇಹಿತರೆ. ಗುರುವಿನ ಆಜ್ಞೆ ಪರಿಪಾಲನೆ ಮಾಡಬೇಕು. ಈ ದಿನ ವಿಶೇಷವಾಗಿ ಬಂಗಾರವನ್ನು ಖರೀದಿ ಮಾಡದೆ ಬಂಗಾರವನ್ನು ದಾನ ಮಾಡಬೇಕು ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇಲ್ಲೇ ಮೇನ್ ಪಾಯಿಂಟ್ ಇರೋದು. ಆದರೆ ಇಲ್ಲಿ ಎಲ್ಲ ಉಲ್ಟಾಗೋಗಿದೆ ಜಗತ್ತು. ತಾಂತ್ರಿಕರಿಗೆ, ಶಾಸ್ತ್ರೀಯರಿಗೆ ದಶಮಹಾವಿದ್ಯಾ ರಹಸ್ಯದಲ್ಲಿ ತಿಳಿಸಿರುವಂತೆ ಮಾತಂಗಿ ದೇವಿಯನ್ನು ಆರಾಧನೆ ಮಾಡಬೇಕು ಸ್ನೇಹಿತರೆ. ದೇವಿಯ ಅಷ್ಟೋತ್ತರ ಶತನಾಮಗಳನ್ನು, ಸಹಸ್ರನಾಮಗಳನ್ನು ಪಠನೆ ಮಾಡಬೇಕು ಸ್ನೇಹಿತರೆ. ಮತ್ತೆ ಸ್ತೋತ್ರಗಳನ್ನು ಹೇಳಿದೆ ಅಲ್ಲ ಸ್ನೇಹಿತರೆ, ಕೊನೆಗೆ ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ. ಆ ಸ್ತೋತ್ರಗಳು ಹೇಗಿದಾವಪ್ಪ, ಹೆಂಗೆ ಪಠನೆ ಮಾಡಬೇಕು, ಮುಖ್ಯವಾಗಿ ಅವೇ
ಸ್ನೇಹಿತರೆ. ನೀವು ಪೂಜೆ ಮಾಡುವಾಗ ಮತ್ತು ಪೂಜೆ ಆದಮೇಲೆ ಯಾವ ರೀತಿ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅನ್ನೋದು ಸಹ ಈ ವಿಡಿಯೋದಲ್ಲಿ ಕೊನೆಗೆ ಬರುತ್ತದೆ ನೋಡಿ ಸ್ನೇಹಿತರೆ. ಹಾಗೆಯೇ ಶ್ರೀಚಕ್ರದ ಆರಾಧನೆ, ಲಲಿತಾ ಸಹಸ್ರನಾಮ, ಶತನಾಮ ಪಾರಾಯಣ, ಮೇಧಾಶಕ್ತಿಯ ಸಂಪಾದನೆಗಾಗಿ ಮಾತಂಗಿ ದೇವಿಯನ್ನು ಪೂಜಿಸಬೇಕು. ಪೂಜಿಸಿದರೆ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ಅಕ್ಷಯವಾಗುತ್ತದೆ ಸ್ನೇಹಿತರೆ. ಕ್ಷಯ ಹೋಗಿ ಅಕ್ಷಯ ಆಗುತ್ತದೆ ಸ್ನೇಹಿತರೆ. ಈ ದಿನ ಮಕ್ಕಳಿಗೆ ಅಕ್ಷಯ ತೃತೀಯದಂದು ಅಕ್ಷರಾಭ್ಯಾಸ ಮಾಡಿಸುವುದು ತುಂಬ ಒಳ್ಳೆಯದು. ಸದ್ಗುರುಗಳಿಂದ ಆಶೀರ್ವಾದ ಪಡಿಸಬೇಕು ಸ್ನೇಹಿತರೆ ಮಕ್ಕಳಿಗೆ. ಈ ರೀತಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಪುಣ್ಯ ಕಾರ್ಯಗಳು ಸಿಗುತ್ತದೆ. ಈ ರೀತಿ ಅಕ್ಷಯ ತೃತೀಯ ದಿನ ಏನೇನು ಮಾಡಬೇಕು, ಆ ರೀತಿ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆಯೇ ಈ ಅಕ್ಷಯ ತೃತೀಯ ಮಹತ್ವ ಏನು ಅನ್ನೋದನ್ನು ಸಹ ನಾನು ತಿಳಿಸಿದ್ದೇನೆ ಸ್ನೇಹಿತರೆ. ನನ್ನಿಂದ ಆದಷ್ಟು ಈ ಒಂದು ಅಂಶಗಳನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಮನೆ ಅಕ್ಷಯವಾಗುತ್ತದೆ. ಈಗ ನಾವೇನು ಮಾಡಬೇಕಪ್ಪ ಸ್ನೇಹಿತರೆ ಅಂದರೆ, ಈ ಒಂದು ಅಕ್ಷಯ ತೃತೀಯ ದಿನ ಈ ಒಂದು ಕೆಲವು ಸ್ತೋತ್ರಗಳನ್ನು ಪಠನೆ ಮಾಡಬೇಕು. ಆ ಸ್ತೋತ್ರಗಳನ್ನು ಯಾವ ರೀತಿ ಪಠನೆ ಮಾಡಬೇಕು, ಎಷ್ಟು ಬಾರಿ ಪಠನೆ ಮಾಡಬೇಕು, ಹೇಗೆ ಪಠನೆ ಮಾಡಬೇಕು ಅನ್ನೋದನ್ನು ಸಹ ನಾನು ಈಗ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಈ ಮಂತ್ರಗಳನ್ನು ಸ್ನೇಹಿತರೆ ಅಕ್ಷಯ ತೃತೀಯದಂದು ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಉತ್ತರಾಭಿಮುಖವಾಗಿ ಮುಖ ಮಾಡಿಕೊಂಡು ಸುಮಾರು 70 ಸಾರಿ ಹೇಳಬೇಕು. ಆ 70 ಸಾರಿ ಈ ಮಂತ್ರಗಳನ್ನು ಪಠಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ. ಬನ್ನಿ ಈಗ ಮಂತ್ರಗಳನ್ನು ಹೇಳ್ತಾ ಹೋಗೋಣ. ಸಂಸ್ಕೃತಿ ಸಂವರ್ಧನ ಸ್ತೋತ್ರ ಮಕ್ಕಳ ಯಶಸ್ಸಿಗಾಗಿ. ಸರ್ವಗಃ ಸರ್ವ ವಿದ್ವಾನ್ ವಿಷ್ಟುಕ್ಷೋನೋ ಜನಾರ್ದನಃ ವೇದೋ ವೇದ ವಿದ್ಯೋಂಗೋ ವೇದಾಂಗೋ ವೇದವಿತ್ ಕವಿಃ. ಸಿದ್ಧಿ ಸಂಕಲ್ಪ ಸ್ತೋತ್ರ ಸಂಕಲ್ಪ ಸಿದ್ಧಿಗಾಗಿ. ಅಸಂಖ್ಯೆಯೋ ಪ್ರಮೇಯಾತ್ಮಃ ವಿಶಿಷ್ಟಃ ಶಿಷ್ಟಕೃಚ್ಚಿಚ್ಚಿಃ ಸಿದ್ಧಾರ್ಥಃ ಸಿದ್ಧಿ ಸಂಕಲ್ಪಃ ಸಿದ್ಧಿದ್ಯಃ ಸಿದ್ಧಿ ಸಾಧನಃ. ದಂಪತಿಗಳ ಅನ್ಯೋನ್ಯತೆಗೆ. ಭೂತ ಭವ್ಯ ಭವನಾತಃ ಪವನಃ ಪಾವನೋ ನಲಃ ಕಾಮಃ ಕಾಮಾಕೃತ್ ಕಾಂತಃ ಕಾಮಃ ಕಾಮಪ್ರದ ಪ್ರಭುಃ. ಉದ್ಯೋಗ ಪ್ರಾಪ್ತಿಗಾಗಿ. ವ್ಯವಸಾಯೋ ವ್ಯವಸ್ಥಾನಃ ಸಂಸ್ಥಾನಃ ಸ್ಥಾನದೋ ಧ್ರುವಃ ಪರಿದ್ವಿಃ ಪರಮಃ ಸ್ಪಷ್ಟಸುಷ್ಟಃ ಪುಷ್ಟಃ ಶುಭಕ್ಷೇಣಃ. ದಾರಿದ್ರ್ಯ ನಾಶನ ಧನಪ್ರಾಪ್ತಿಗೆ. ವಿಸ್ತಾರಃ ಸ್ಥಾವರ ಸ್ಥಾಣುಃ ಪ್ರಮಾಣಂ ಬೀಜಂ ಅವ್ಯಯಃ ಅರ್ಥನೋನರ್ಥ ಮಹಾಕೋಶೋ ಮಹಾಭೋಗೋ ಮಹಾಧನಃ. ಐಶ್ವರ್ಯ ಪ್ರಾಪ್ತಿಗಾಗಿ. ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿಃ ಶ್ರೀವಿಭಾವನಃ ಶ್ರೀಧರಃ ಶ್ರೀಕರಃ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯಃ. ವಿದ್ಯೆ ಪ್ರಾಪ್ತಿಗೆ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶ್ಯವಪುಃ ಶ್ರೀಮಾನಮೇಯಾತ್ಮಃ ಮಹಾಧೃದೃಕ್ ಅಮಾನಿಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕದೃಕ್ ಸುಮೇಧ ಮೇಧಜೋ ಧನ್ಯಃ ಸತ್ತಮೇಧ ಧರಾಧರಃ. ಸಂತಾನ ಪ್ರಾಪ್ತಿಗೆ. ಅಣುಬೃಹತ್ ಕೃಶ್ಯಃ ಸ್ಥೂಲೋ ಗುಣಭೃನ್ನಿಗೃಣೋ ಮಹಾನ್ ಅಧೃತಃ ಸಧೃತಃ ಸ್ವಾಸ್ಥ ಪ್ರಾಗವಂಶೋ ವಂಶವರ್ಧನಃ. ಸರ್ವರೋಗ ನಿವಾರಣೆಗೆ. ಪ್ರಮಾಣಂ ಪ್ರಾಣನಿಲಯಂ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮಃ ಜನ್ಮ ಮೃತ್ಯುರಾಜತಿಗಃ. ಪಾಪನಾಶನಕ್ಕೆ. ಆತ್ಮಯೋನಿಃ ಸ್ವಯಂ ಜಾತೋ ವೈಕ್ಯಾನಃ ಸಾಮಗಾಯನಃ ದೇವಕೀನಂದನಃ ಷಷ್ಠಾಕ್ಷಿತಿಶಃ ಪಾಪನಾಶನಃ. ಪ್ರಸವಕ್ಕೆ. ಶಂಖಭ್ರೂನಂದಕಿ ಚಕ್ರಿ ಶಾರ್ಗಧನ್ಯ ಗದಾಧರಃ ರಥಾಂಗಣ ಪಾಣಿರಕ್ಷೋಭ್ಯಃ ಸರ್ವಪ್ರಹರಣಾಯುಧಃ. ಪ್ರೀತಿವರ್ಧನ ಸ್ತೋತ್ರ ಕೌಟುಂಬಿಕ ಸಾಮರಸ್ಯಕ್ಕೆ. ಸತ್ವವಾನ್ ಸಾತ್ವಿಕಃ ಸತ್ಯಃ ಸತ್ಯಧರ್ಮ ಪಾರಾಯಣಃ ಅಭಿಪ್ರಾಯಃ ಪ್ರಿಯಾಹೋರ್ಹ ಪ್ರಿಯಾಕೃತ್ ಪ್ರೀತಿವರ್ಧನಃ. ಭಯನಾಶನ ಸ್ತೋತ್ರ. ಸಹರ್ಚಾಹಿ ಸಪ್ತಜಿಹ್ವೆ ಸಪ್ತೈದ್ವಃ ಸಪ್ತವಾಹನಃ ಅಮೂರ್ತಿರನೋ ಗೋಚಿತ್ಯಹೋ ಭಯಕೃದ್ಭಶನಾಶನಃ. ಸ್ವಪ್ನನಾಶನ ಸ್ತೋತ್ರ. ಉತ್ತರಾಣೋ ದುಷ್ಕೃತಿಃ ಪುಣ್ಯೋ ದುಸ್ವಪ್ನನಾಶನಃ ವೀರಃ ರಕ್ಷಣಃ ಸಂತೋ ಜೀವನಃ ಪರ್ಯವಸ್ಥಿತಃ. ಸ್ವಸ್ತಿ ಮಂತ್ರ. ಮನಸ್ಸಿನಲ್ಲಿ ಮೂಡುವ ಆಸೆಗಳ ಸಿದ್ಧಿಗಾಗಿ. ಸನಾತನ ತಮಃ ಕಪಿಲಃ ಕಪಿರವ್ಯಯಃ ಸ್ವಸ್ತಿದಃ ಸ್ವಸ್ತಿಕೃತ್ ಸ್ವಸ್ತಿ ಸ್ವಸ್ತಿಭುಕ್ ಸ್ವಸ್ತಿ ದಕ್ಷಿಣಃ. ಸದ್ಗತಿಗಾಗಿ. ವೈಕುಂಠ ಪುರುಷಃ ಪ್ರಾಣಃ ಪ್ರಾಣದಃ ಪ್ರಾಣವಃ ಪೃಥುಃ ಹಿರಣ್ಯಗರ್ಭೋ ಶತ್ರುಘ್ನೋ ವ್ಯಾಪ್ತೋ ವಾಯುರೋಧೋಕ್ಷಜಃ ಸದ್ಗತಿಃ ಸತ್ಕೃತಿಃ ಸತ್ತಾ ಸದ್ಭೂತಿಃ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠೋ ಸನ್ನಿವಾಸ ಸುಯಾಮುನಃ. ಇದು ಮನೆಯಲ್ಲಿರೋ ಹಿರಿಯರ ವಯಸ್ಕರಿಗಾಗಿ.
ಅಕ್ಷಯ ತೃತೀಯ ಬಗ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಈ ಅಕ್ಷಯ ತೃತೀಯ ಬಗ್ಗೆ ಅರ್ಥ ಆಗಿದ್ದರೆ, ಆ ಮಂತ್ರಗಳು ಹೇಗೆ ಪಠಿಸಬೇಕು ಅಂತ ಅರ್ಥ ಆಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಈ ಕಾಮೆಂಟ್ರಲ್ಲಿ ನಿಮ್ಮದೇನಾದರೂ ಸಂದೇಹಗಳು ಸಲಹೆಗಳು ಇದ್ದರೆ ಕೊಡಿ, ಹಾಗೂ ನಿಮ್ಮದೇನಾದರೂ ಸಂದೇಹಗಳಿದ್ದರೂ ಕೇಳಿ, ನಾನು ಸಾಧ್ಯವಾದಷ್ಟು ಅದಕ್ಕೆ ಉತ್ತರ ಕೊಡಲು ಪ್ರಯತ್ನಿಸ್ತೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತವೆ. ಥ್ಯಾಂಕ್ ಯು ಸ್ನೇಹಿತರೆ.